ಅದೊಂದು ತಗೋ. ಇಲ್ಲಿಂದ ಇದು ಇಲ್ಲಿ ಹೊಡಿತೈತೆ, ಇಲ್ಲಿಂದ ಸ್ವಲ್ಪ ಕೆಳಗಡೆ ತಗೋ. ಸರಿ, ಇಷ್ಟು ಹಂಗೆ ಮಾಡಬೇಡಿ. ಆಯ್ತಾ? ಇದು ತಗೋ, ಪ್ರತಿ ಸೇರಿಸು. ಹೋಗಿ ಬಂದ್ರ ಒಂದು ನಿಮಿಷ ಫೋನ್ ಮಾಡಿ ಕೇಳಿದ್ರೆ ಸರ್ ಅದು ಮಾಡ್ತಿದ್ರು ವಿಡಿಯೋ ಸೂಪರ್. ನಟ್ಟಿ ಯಾರ್ದ ಮತ್ತೆ ಆ ಕಡೆ ಸರ್ ಇಲ್ಲ ಅಲ್ಲಿ ಹೋಗ್ಬೇಕಾ ಕಬ್ಬಿನ ಹತ್ರ ಹೋಗ್ಬೇಕಾ ಇಲ್ಲಿ ಕಾಣುತ್ತೆ ಸರ್. ಇಲ್ಲಿ ಹಾಂ ಸರ್. ಸರ್ ಇಲ್ಲಿ ಕಾಣುತ್ತೆ. ಇಲ್ಲಿ ಮಾಡಿದ್ರಾ ರಿಪೋರ್ಟ್ ಹಾಕಿದ್ಯಾ? ಈ ಕಡೆ ಇದೆಲ್ಲ ಗದ್ದೆ ಬಿತ್ತು DRF ಅವರು ಬರುತ್ತಲ್ಲ. ಬರ್ರಿ ಅದಷ್ಟು ಹೋಗಿದೆಯಲ್ಲ, ಯಾವುದೆಲ್ಲ ಇದು ಮಾಡ್ತಾರೆ ಅಲ್ಲಿ ಕಾಣಿಸುತ್ತಲ್ಲ ಸರ್. ಒಂದ್ ನಿಮಿಷ ಇರ್ರಿ, ಈಗ ಅಷ್ಟು ಬದಲು ಕೇಳ ಅದನ್ನ ಒಂದ್ಸರಿ ಚಾನಲ್ ಒಂದ್ಸರಿ ಕ್ಲೀನ್ ಅಗಲ ಮಾಡಿದ್ರಾಗಲ್ಲ, ಅಗಲ ಮಾಡಿ ಎಲ್ಲೆಲ್ಲಿ ಹೋಗಿದೆ ಅದನ್ನ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಷ್ಟೇನ ಬೇಕು ಸರ್. ಅಮ್ಮ ಹಾಗೆ ಒಂದ್ ರೂಪಾಯಿ ಖರ್ಚು ಮಾಡೋದು ಬೇಡ, ಬೇಡ ನಾನು ಮಾಡ್ಕೊಡ್ತೇನೆ. ಆಯ್ತು ಬಿಡ, ಕಟ್ ಮಾಡಿ ಹೊರಗೆ ಹಾಕಿದ್ವಿ ಸರ್. ಇಲ್ಲಿ ನೆಕ್ಸ್ಟ್ ಇಯರ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ವರ್ಷದ ಮಳೆ ಕೆಲವು ಕಡೆ ಹಾಳಾಗಿದ್ದು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಆಗಿರಲಿಲ್ಲ. ಅದು ಇತ್ತೀಚೆಗೆ ಬಂದಿರುವಂಥ ಕೆಲವೊಂದು ಮಳೆ ಭಾರೀ ಹಾನಿಯನ್ನು ಮಾಡಿ ಹೋಗಿದೆ. ಅದು ಬೆಳ್ಳೂರು ಭಾಗದಲ್ಲಿ ಜಾಸ್ತಿ ಮಾಡಿದೆ. ಇನ್ನು ಆನಂದಪುರ ಭಾಗದಲ್ಲಿ ಮೊನ್ನೆ ಬಂದಂಥ ಮಳೆ ಭಾರೀ ಹಾನಿಯಾಗಿದೆ. ಹಿಂದೆ ಬಂದಂಥ ಮಳೆಯಲ್ಲಿ ಭಾಳಷ್ಟು ಮನೆಗಳ ಮೇಲೆ ಬಿದ್ದು ಕೆಲವೊಂದು ಕೊಚ್ಚಿಕೊಂಡು ಹೋಗಿದ್ದು ಬಿಟ್ಟು ಆಗಿದೆ. ಅದು ಭಾರಿ ಹಾನಿಯಾಗಿದೆ. ರಸ್ತೆಗಳಂತೂ ತುಂಬ ಹಾಳಾಗಿದೆ. ನಮ್ಮ ಈ ಭಾಗದಲ್ಲಿ ಸುಮಾರು PW ರಸ್ತೆ ಸುಮಾರು ಒಂದು 30 ಕೋಟಿವರೆಗೆ ಲಾಸ್ ಆಗಿದೆ ನಮಗೆ. ZPದು 17 ಕೋಟಿವರೆಗೆ ಹತ್ತತ್ರ ಅದು ಸಹ ನಮಗೆ ಲಾಸ್ ಆಗಿದೆ. ಅದರಿಂದ ತುಂಬ ಹಾಳಾಗಿದೆ ಇವತ್ತು. ಆಮೇಲೆ MIಯಿಂದ ಸುಮಾರು ಒಂದು 10-15 ಕೋಟಿ ರೂಪಾಯಿ ಹತ್ತತ್ರ ತುಂಬ ಹಾಳಾಗಿದೆ. ಜಾಸ್ತಿನೇ ಬೇಕು, ಇನ್ನೂ ರಿಪೋರ್ಟ್ ಹಾಕ್ತಾನೇ ಇದ್ದಾರೆ ಇವತ್ತು. ಆಮೇಲೆ ಗದ್ದೆಗಳು ಹಾಳಾಗಿದ್ದು ಭಾಳ ಆಗಿದೆ, ಅದನ್ನು ಸಹ ರಿಪೋರ್ಟ್ ಹಾಕಿದ್ದೀವಿ. ಅದು ಫ್ಲಡ್ಡಲ್ಲಿ ಇಮಿಡಿಯೇಟ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಮನೆಗಳಿಗೂ ಸಹ ಫ್ಲಡ್ಡಲ್ಲಿ ಇಮಿಡಿಯೇಟ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಈಗಾಗಲೇ ಎಲ್ಲ ಹಾಜರು ಮಾಡಿದ್ದಾರೆ. ಈಗ ಮನೆಗಳಿಗೆ ಕೆಲವು ಹಕ್ಕುಪತ್ರ ಇಲ್ಲದ ಮನೆಗಳಿದ್ದಾವೆ, ಅವಕ್ಕೂ ಸಹ 1 ಲಕ್ಷ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೂ ಸಹ ಯಾಕಂದರೆ ಪಾಪ ಭಾಳ ಜನ, ಎಷ್ಟೋ ಜನ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಅದು ಹಕ್ಕುಪತ್ರ ಇಲ್ಲದೆ ಬಿದ್ದೋಗಿದ್ದವು ಭಾಳ ಜನ ಇದ್ದಾರೆ, ತುಂಬ ಕಷ್ಟದಲ್ಲಿದ್ದವರಿಗೆ. ಅದಕ್ಕೆ 1 ಲಕ್ಷ ಕೊಡೋಕ್ಕಿದೆ, ಬಾಕಿಯವರಿಗೆಲ್ಲ ಜಾಸ್ತಿ ಬರಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಮೊನ್ನೆ ಬಂದಂಥ ಮಳೆಗೆ ಹಾನಿಯಾಗಿದ್ದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಮೊನ್ನೆ ಅನಂತಪುರ ಎಲ್ಲ ಹೋಗಿದ್ದೆ, ಅಲ್ಲೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಈಗ ಮೊನ್ನೆ ಒಂದು 2 ಸಾರಿ ಬರಲಿಕ್ಕಾಗಿಲ್ಲ, ಇರಲಿಲ್ಲ. ಇವತ್ತು ಬರ್ತೀನಿ ಅಂತ ಹೇಳಿ ಎಲ್ಲ ಭಾಗದಲ್ಲೂ ನೋಡಿದ್ದೀನಿ. ನೀವು ನೋಡಿದ್ರಲ್ಲ, ಎಲ್ಲ ಕೊಚ್ಕೊಂಡು ಹೋಗಿದೆ. ಅದಕ್ಕೆ ಈಗ MIL ಕೊಡಲಿಕ್ಕೆ ಅವಕಾಶ ಇದೆ, ಅದೆಲ್ಲ ಮಾಡಿಸ್ಬೇಕು. ಖಂಡಿತ ಮಾಡಿಕೊಡ್ತೀವಿ. ಇದು ನಿರಂತರವಾಗಿದೆ. ಮತ್ತು ಬೇರೆ ಏನಿಲ್ಲ, ಸಾಗರದಲ್ಲೂ ಭಾರಿ ಹಾನಿಯಾಗಿದೆ. ಇವೆಲ್ಲ ಈ ಸರಿ ಫ್ಲಡ್ಡಲ್ಲಿ ಕಳಿಸ್ಕೊಟ್ಟಿದ್ದೀವಿ. ಸರ್, ಇವರಿಗೇನಾದ್ರು ನಿಮ್ಮಿಂದ ತುರ್ತು
ಪರಿಹಾರ ಏನಾದ್ರು ಘೋಷಣೆ ಆಗಿದೆಯಾ ಅಥವಾ ಯಾರಿಗೆ? ಈಗ ಕೆಲವರು ನೆರೆಹೊಳೆಯಲ್ಲಿ ನೊಂದ್ಕೊಂಡಿದ್ದಾರಲ್ಲ ಸರ್? ಎಲ್ಲ ಹೇಳಿದ್ದೀನಿ, ನೆರೆಹೊಳಿ ಅವರಿಗೆ ಮನೆ ಬಿದ್ದವರಿಗೆಲ್ಲ ಏನು ಮಾಡಿದ್ದೀವಿ ಅಂತ ನಾನು ಕೈಲ ಇದು ಸಹಾಯ ಕೊಟ್ಟಿದ್ದೀನಿ, ನಮ್ಮ ಕೈಯಿಂದ ಕೊಟ್ಟಿದ್ದೀವಿ. ಮತ್ತು ಪಂಚಾಯತಿಯಿಂದಲೂ ಕೊಡಲಿಕ್ಕೆ ಅವಕಾಶ ಇದೆ. ತುರ್ತಾಗಿ ಮೇಡಮ್ ಅವರು ಸಹ ತಹಸೀಲ್ದಾರ್ ಮೇಡಮ್ ಅವರು ಕೊಡಲಿಕ್ಕೆ ಅವಕಾಶ ಇದೆ, ಮಾಡಲಿಕ್ಕೆ ಅವಕಾಶ ಇದೆ. ಅವಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದೀವಿ ನಾವು, ಯಾವುದು ಕಮ್ಮಿ ಮಾಡಿಲ್ಲ. ಬೇರೆ ಎಲ್ಲ ಏನೂ ಇಲ್ಲ. ಈಗ ಗದ್ದೆದೆಲ್ಲ ಏನಾಗುತ್ತೆ ಅಂದರೆ ಈಗ ಅದು ರಿಪೋರ್ಟ್ ಹಾಕಿದ ಮೇಲೆ ಕಳಿಸ್ಕೊಡ್ತಾರೆ, ಅದೇನು ದುಡ್ಡು ಬಂದೇ ಬರುತ್ತೆ. ಈ ಸರಿ ಅಷ್ಟೊಂದು ಹಾನಿಯಾಗಿಲ್ಲ. ಮಳೆ ಬಂದಿದೆ ಅಷ್ಟು ಬಿಟ್ಟರೆ ಕೆಲವು ಬೆಳ್ಳೂರಲ್ಲಿ ಮೊನ್ನೆ ಒಂದು 10 ಎಕರೆ ಕೊಚ್ಚಿಗಿಡ್ ಹೋಗಿದ್ದು ಬಿಟ್ಟರೆ ಬೇರೆ ಕಡೆ ಎಲ್ಲ ಅಷ್ಟೊಂದು ಹಾಳಾಗಿಲ್ಲ. ಮತ್ತು ಬೇರೆ ಹಳ್ಳಗಳು, ಮೋರಿಗಳು, ರಸ್ತೆಗಳು ಹಾಳಾಗ್ಬಿಟ್ಟಿದೆ, ತುಂಬ ಹಾಳಾಗಿದೆ. ಅದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಮತ್ತು ಈ ಸರಿಯ ಭಾಳ ವಿಶೇಷ ಅಂತ ಹೇಳಿದ್ರೆ ಈ ಭಾಗದ ಜನರು ಕಾಲ್ಸಂಖ್ಯೆ ಭಾಳ ಕೇಳ್ತಾಯಿದ್ರು. ಬೆಳ್ಳೂರು ಇರ್ಬೋದು, ನಮ್ಮ ಹೊಸನಗರ ಸಾಗರದಲ್ಲಿ ಈ ಸರಿ ಹೈಯೆಸ್ಟ್ ಕೊಟ್ಟಿದ್ದೀರಿ. ಇಡೀ ನಮ್ಮ ಸಾಗರ ಹೊಸನಗರಕ್ಕೆ 235 ಕಾಲ್ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ. ಸೇತುವೆ ಇತ್ತು, ಒಂದು 30 ಲಕ್ಷದವರೆಗೂ ಸೇತುವೆನೂ ಸೇರಿ ಒಟ್ಟು ಟೋಟಲ್ಲು 235 ಕಾಲ್ಸಂಖ್ಯವನ್ನು ನಮ್ಮ 2 ತಾಲೂಕಿಗೆ ಕೊಟ್ಟಿದ್ದೀವಿ. ಅದಕ್ಕೆ 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ. ಇದು ದೊಡ್ಡ ದಾಖಲೆ ಇದು. ಯಾಕಂದರೆ ಇಲ್ಲಿವರೆಗೆ ನಮಗೊಂದು ವರ್ಷಕ್ಕೆ 3 ಬರ್ತಿದ್ವು, ಇಲ್ಲ ಅಂದರೆ ಲಾಸ್ಟ್ 5 ಕಾಲ್ಸಂಖ್ಯೆ ಬರ್ತಿದ್ವು. ಒಂದೇ ಸರಿಗೆ 235 ಕೊಟ್ಟಿದೆ. ಬಹುಶಃ ಬೆಳ್ಳೂರಿಗೂ 7 ಬಂದಿದೆ, ಬೆಳ್ಳೂರಿನವರಿಗೆ 7 ಬಂದಿದೆ ಈ ಸರಿ. ಒಂದು ದೊಡ್ಡ ಸೇತುವೆ ಬೇರೆ ಬಂದ, ಅದು 8, ಅದಕ್ಕೊಂದು 35 ಲಕ್ಷ ರೂಪಾಯಿ ಬೇರೆ ಇಟ್ಟಿದ್ದೀವಿ. ಅದು ಇನ್ನೊಂದು ಸೇರಿ ಒಟ್ಟು 8 ಕಾಲ್ಸಂಖ್ಯೆಯನ್ನು ಬೆಳ್ಳೂರಿಗೆ ಕೊಟ್ಟಿದ್ದೀನಿ. ಅಂದರೆ ಇನ್ನು ಎಲ್ಲ ಪಂಚಾಯತ್ಗೂ ಬಂದಿದೆ. ಯಾರ್ಯಾರು ಆದ್ಯತೆ ಕೇಳಿದ್ದಾರೆ, ಯಾರ್ಯಾರಿಗೆ ಬೇಕು ಅಂದಿದ್ದಾರೆ ಅವ್ರಿಗೆಲ್ಲರಿಗೂ ಕಾಲ್ಸಂಖ್ಯೆ ಕೊಟ್ಟಿದ್ದೀವಿ. ಇದು ವಿಶೇಷ ಈ ವರ್ಷ ಕೊಟ್ಟಿರೋದು. ಇನ್ನೂ ವಿಶೇಷವಾಗಿ ಈ ಸರಿ ಮಾನ್ಯ ಇವತ್ತು PMJSY ರಸ್ತೆ ಕೇಂದ್ರ ಸರ್ಕಾರ ನಿಲ್ಲಿಸಿದೀಗ 2 ವರ್ಷ ಆಯ್ತು. ಈ ವರ್ಷ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಹೇಳಿ ಬಹುಶಃ ನಮ್ಮ ಇಡೀ ನಮ್ಮ ರಾಜ್ಯಕ್ಕೆ ಕೊಟ್ಟಿಲ್ಲ. ಅದರಿಂದ ನಮಗೆ ಬರುವಂಥ ರಸ್ತೆಗಳು ಸಿಗಲಿಲ್ಲ ನಮಗೆ. ಹಾಗಂತೇಳಿ ನಮ್ಮ ಸರ್ಕಾರ ನಾವು ಕೈಕಟ್ಟು ಕೂತಿಲ್ಲ, ಗ್ಯಾರಂಟಿ ಅಂತ ಏನು ನಿಲ್ಸೋಕ್ಕಾಗಲ್ಲ. ಆದರೆ ಇವತ್ತು ಅದಕ್ಕೂ ಸಹ ಇವತ್ತು ಪ್ರಗತಿ ಪಥ ಅಂತ ಒಂದು ರಸ್ತೆ ಮಾಡಿ ಇವತ್ತು ನಮ್ಮ ತಾಲೂಕಿಗೆ 30 ಕಿಲೋಮೀಟ್ರ್ ಕೊಟ್ಟಿದ್ದಾರೆ. ಅಂದರೆ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. 30 ಕಿಲೋಮೀಟ್ರ್ ಕೊಟ್ಟಿದ್ದಾರೆ. ಅದು ಸಹ ಈಗಾಗಲೇ ಬಿಡುಗಡೆ ಆಗಿದೆ. ಇವೆಲ್ಲ ಮುಂದಿನ ಮಳೆಗಾಲ ಕಳೆದ ಮೇಲೆ ಭಾಳ ಕಡೆ ಇನ್ನೂ ಗುದ್ಲಿ ಪೂಜೆ ಮಾಡಿದ್ದೀವಿ ನಾವು. ಈ ಸರಿ ಏನಾಯಿತು, ನಮಗೆ ಮೇಯಲ್ಲಿ ನಮ್ಮ ಮುಗಿಸ್ಬೇಕಾಗಿತ್ತು. ಮೇ 18ಗೆ ಮಳೆ ಶುರುವಾಗ್ಬಿಡ್ತು. ಹಾಗಾಗಿ ಯಾವುದೇ ಕೆಲಸವನ್ನು ಮಾಡಲಿಕ್ಕಾಗಿಲ್ಲ. ರಿಪ್ಪನ್ಪೇಟೆಗೆ ಎಷ್ಟು ಕೆಲಸ ಕೊಟ್ಟಿದ್ದೀನಿ. ರಿಪ್ಪನ್ಪೇಟೆಯಲ್ಲಿ ಇರೋದೇ ಇನ್ನು 3 ರಸ್ತೆ ಇದೆ, ಅವರು ಈಗಲೇ ಹೇಳಿದ್ದಾರೆ. ಆ 3 ರಸ್ತೆ ಕೊಟ್ಟರೆ ರಿಪ್ಪನ್ಪೇಟೆದ್ದು ಕಂಪ್ಲೀಟ್ ಮುಗ್ದಂಗಿಲ್ಲ. ಆ ಭಾಗದ್ದು 3 ರಸ್ತೆಗೆ ಉಳಿದಿರೋದಲ್ಲಿ ಜಾಸ್ತಿ. ಒಂದು ಅಮ್ಮ ದೇವ್ರದ್ದು ಏನಿದೆ ಅಲ್ಲ, ಚೌಡೇಶ್ವರಿದ್ದು ಒಂದು, ಈಶ್ವರಪ್ಪ ಗೌಡ್ರ ಮನೆ ಹತ್ರ ಒಂದು, ಬಟ್ಟಿನಕೆರೆ ಒಂದು, ಆ 3 ಒಂದು ಮಾಡಿಕೊಟ್ರೆ ಸುಮಾರು ಎಲ್ಲ ರಸ್ತೆಗಳು ಮುಗ್ದಂಗೆ ಆಗ್ತದೆ ನಮಗೆ. ಅಲ್ಲಿ ದೇವಸ್ಥಾನ ಅದಾಗಿದೆ, ಅವೆಲ್ಲ ಮಾಡ್ತಾರೆ. ಅವೆಲ್ಲ ಸಣ್ಣ ಪುಟ್ಟದೆಲ್ಲ ಬಿಟ್ಬಿಡಿ, ಅವೆಲ್ಲ ಮಾಡ್ತೀವಿ. ಹಾಗಾಗಿ ಬೇಕಾದಷ್ಟು ಹಣನೂ ಬಂದಿದೆ. ಅಭಿವೃದ್ಧಿಯಲ್ಲಿ ಯಾವುದೇ ಹಿನ್ನಡೆ ಇಲ್ಲ. ಈ ಸರಿ ಒಳ್ಳೆ ನಮಗೆ ಹೆಚ್ಚಿನ ಹಣವನ್ನು ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ಮತ್ತೆ 50 ಕೋಟಿ ರೂಪಾಯಿ ಬೇರೆ ಎಕ್ಸ್ಟ್ರಾ ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ, ಅದು ಬಂದಿದೆ. ಎಲ್ಲವೂ ಬೇಕಾದಷ್ಟು ದುಡ್ಡಿದೆ. ಈಗ ಎಲ್ಲವನ್ನ ಒಂದು ಬದಿಯಿಂದ ಮಾಡಿಕೊಡೋ ಕೆಲಸ ಮಾಡಿಕೊಡ್ತೀನಿ. ಎಲ್ಲ ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಗಮನ ಕೊಡ್ತೀನಿ. ಮತ್ತು ಹೊಸನಗರ ಸಿಟಿಗೆ ಒಂದಿಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಅದನ್ನು ಸಹ ಈಗ ಬಸ್ ಸ್ಟ್ಯಾಂಡನ್ನು ಹಿಂದೆ ನಾನೇ ಮಾಡಿದ್ದೆ. ಅದು ಈ ಸರಿ ಮತ್ತೆ ಬಸ್ ಸ್ಟ್ಯಾಂಡಿಗೆ ಒಳ್ಳೆ ಹೊಸದಾಗಿ ಮಾಡಬೇಕು ಅಂತಂದರೆ ಅದನ್ನೇ